ಬೆಲೆ ಕೊಡದೇ ಇರೋ ವ್ಯಕ್ತಿಗೋಸ್ಕರ ನೀವು ಕಾಯ್ತಿದ್ದೀರಾ ಅಥವಾ ಅವರ ಭೇಟಿಗೋಸ್ಕರ ನೀವು ಕಾಯ್ತಾ ಇದ್ದೀರಾ? ಎಲ್ಲೋ ಒಂದು ಕಡೆ ಈ ಮಾತುಗಳನ್ನು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಎಷ್ಟೋ ಜನ ಏನಂತ ಹೇಳಿದ್ರೆ ಅವರಿಗೆ ಆ ಬೆಲೆ ಕೊಡ್ತಾ ಇರಲ್ಲ, ಬಟ್ ಸ್ಟಿಲ್ ಅವ್ರಿಗೋಸ್ಕರ, ಅವ್ರ ಮೆಸೇಜ್ಗೋಸ್ಕರ, ಅವ್ರ ಫೋನ್ಗೋಸ್ಕರ ಎಲ್ಲೋ ಒಂದು ಕಡೆ ಬಂದು ಮೀಟ್ ಮಾಡ್ತಾರೆ, ನಮ್ಮನ್ನು ಮಾತಾಡ್ತಾರೆ ಅಂತ ಕಾಯ್ತಿರ್ತಾರೆ. ನೋಡಿ, ಕಾಯೋದು ಅಂದರೆ ನಾವೆಲ್ಲೋ ಒಂದು ಕಡೆ ಬಸ್ ಸ್ಟ್ಯಾಂಡಲ್ಲಿ ಬಸ್ ಕಾಯ್ತಿದೆ ನೋಡಿ, ಬಸ್ ಬರುತ್ತೆ ಅಂತ ಕಾಯ್ತಿರ್ತೀವಿ. ಸೊ ಅದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಸೊ ಒಂದು ಅರ್ಧ ಗಂಟೆ ಕಾಯ್ತೀವಿ, 1 ಅವರ್ ಕಾಯ್ತೀವಿ, 1-2 ತಾಸು ಕಾಯ್ತೀವಿ, ಅದ್ರ ಮೇಲೆ ಕಾಯೋಕ್ಕಾಗಲ್ಲ, ಇರಿಟೇಷನ್ ಆಗ್ತಿರುತ್ತೆ. ಸೊ ಕಾಯೋದು ಅಂದರೆ ನಮಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಇರಿಟೇಷನ್ ಆಗುತ್ತೆ. ನಾವು ಬಸ್ ಸ್ಟ್ಯಾಂಡಲ್ಲಿ ಟ್ರೈನ್ಗೋಸ್ಕರ, ಸೊ ಇದೇ ಥರ. ಬಟ್ ಅನಿವಾರ್ಯ ಇರುತ್ತೆ, ಕಾಯ್ತಿರ್ತೀವಿ. ಬಟ್ ನಿಮಗೆ ಪ್ರಾಕ್ಟಿಕಲಿ ಆ ವ್ಯಕ್ತಿ ಬೆಲೆ ಕೊಡ್ತಾ ಇಲ್ಲ, ರೈಟ್? ನಿಮಗೆ ರೆಸ್ಪಾನ್ಸ್ ಮಾಡ್ತಿಲ್ಲ, ನಿಮ್ಮ ಸ್ವಾಭಿಮಾನ, ನಿಮ್ಮ ಭಾವನೆಗಳಿಗೆ ಯಾವುದಕ್ಕೂ ಕೂಡ ಅವರು ಕರೆಕ್ಟಾಗಿ ಸ್ಪಂದನೆ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅಂಥ ವ್ಯಕ್ತಿಗೋಸ್ಕರ ಯಾವತ್ತೂ ಕಾಯಕ್ಕೆ ಹೋಗಬೇಡಿ. ಸೊ ಕಾಯೋದ್ರಿಂದ ಮನಸ್ಸಿಗೆ ಎಲ್ಲೋ ಒಂದು ಕಡೆಗೆ ನೆಮ್ಮದಿ ಇಲ್ದಂಗೆ ಆಗುತ್ತೆ, ನಿಮ್ಮ ಮನಸ್ಸು ಇರಿಟೇಷನ್ ಒಳಗಾಗತ್ತೆ. ಸೊ ನೆಕ್ಸ್ಟ್ ಅದಾದಮೇಲೆ ಏನಂತ ಹೇಳಿದ್ರೆ ನೆಮ್ಮದಿ ಇಲ್ಲದೆ ಹೆಂಗೆ ಆಗಿದ್ರೆ ಲೈಕ್ ನೆಗೆಟಿವ್ ಥಾಟ್ಸ್ಗಳು ಬರೋಕ್ಕೆ ಶುರು ಆಗುತ್ತೆ. ಅಲ್ಲಿಂದ ನಿಮಗೆಲ್ಲೋ ಒಂದು ಕಡೆಗೆ ನಿಮ್ಮ ನೆಮ್ಮದಿನ ನೀವೇ ಹಾಳು ಮಾಡ್ಕೊಳ್ಳೋಂಗಾಗತ್ತೆ. ಕರೆಕ್ಟ್ ಅಲ್ವಾ? ಯಾಕೆಂತ ಹೇಳಿದ್ರೆ ಎಲ್ಲಿ ನಾವು ಕಾಯ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಎಲ್ಲೋ ಒಂದು ಕಡೆಗೆ ನಮ್ಮ ಒಂದು ಕೈಮೀರಿ ಏನು ಹೋಗಿರುತ್ತೆ. ಸೊ ಅದಕ್ಕೆ ನಾವು ಯಾವುದೇ ಕಾರಣಕ್ಕೆ ಕಾಯಬಾರ್ದು. ಎಲ್ಲೋ ಒಂದು ಕಡೆ ನಮ್ಮ ಕೈನಲ್ಲಿದೆ, ಅವ್ರಿಗೂ ನಮ್ಮ ಭಾವನೆಗಳಿಗೂ ಸ್ಪಂದನೆ ಮಾಡುವಂಥ ಒಂದು ವ್ಯಕ್ತಿತ್ವ, ಮನಸ್ಥಿತಿ ಎಲ್ಲನೂ ಇದೆ ಅಂದರೆ ಕಾಯೋಣ. ಬಟ್ ಎಲ್ಲ ಕೈಮೀರಿ ಹೋಗಿದೆ ಅಂಥ ವ್ಯಕ್ತಿಗಳಿಗೆ ನೀವು ಕಾಯೋದು ಅಂತ ಹೇಳಿದರೆ ಹೆಂಗೆ ಅಂತ ಹೇಳಿದ್ರೆ ಸತ್ತು ಹೋಗಿರ್ತಕ್ಕಂಥ ವ್ಯಕ್ತಿ ಮತ್ತೆ ಎದ್ದು ಬರ್ತಾನೆ ಅನ್ನೋ ಭ್ರಮೆನಲ್ಲಿ ನಾವು ನಮ್ಮ ಒಂದು ಮನಸ್ಥಿತಿನ ಹಾಳು ಮಾಡಿಕೊಂಡು ಇಟ್ಕೊಳ್ಳೋ ಥರ. ಎಷ್ಟೋ ಜನ ಆ ಒಂದು ಭ್ರಮೆನಲ್ಲಿರ್ತಾರೆ, ಮತ್ತೆ ಬರ್ತಾರೇನೋ, ಮತ್ತೆ ನಮಗೆ ಮೀಟ್ ಮಾಡ್ತಾರೇನೋ, ನಮಗೆಲ್ಲೋ ಒಂದು ಕಡೆ ಸಾಂತ್ವನದ ಮಾತು ಹೇಳ್ತಾರೇನೋ, ಪ್ರೀತಿ ಕೊಡ್ತಾರೇನೋ, ನಮಗೆ ಗೌರವ ಕೊಡ್ತಾರೇನೋ, ಮತ್ತೆ ಮೊದಲಿನ ಥರ ಆಗ್ತಾರೇನೋ ಅಂತೇಳಿ ಎಷ್ಟೋ ಜನ ಅಂದುಕೊಳ್ತಾರೆ. ಆದರೆ ಸ್ನೇಹಿತರೆ, ಒಂದು ಮಾತು, ಯಾಕೆ ಅಂತ ಹೇಳಿದ್ರೆ ನೀವು ಯಾವ ವ್ಯಕ್ತಿ ನಿಮಗೆ ಹಿಂಸೆ ಮಾಡ್ತಾನೆ, ನಿಮಗೆ ಬೆಲೆ ಕೊಡ್ತೀರಾ, ನಿಮಗೆ ಪ್ರೀತಿ ಮಾಡ್ತೀರಾ, ಅಂಥ ವ್ಯಕ್ತಿಗಳಿಗೋಸ್ಕರ ಯಾವುದೇ ಕಾರಣಕ್ಕೂ ಕಾಯಕ್ಕೆ ಹೋಗ್ಬಿಡಿ. ಸೊ ಅಂಥ ಕಾಯುವಿಕೆ ಏನಿದೆಯಲ್ಲ ನಿಮ್ಮ ಮಾನಸಿಕ ಆರೋಗ್ಯನ ಹಾಳು ಮಾಡುತ್ತೆ. ಕರೆಕ್ಟ್ ಅಲ್ವಾ? ನಿಮ್ಮ ಮಾನಸಿಕ ಆರೋಗ್ಯನ ಹಾಳು ಮಾಡ್ತಾ ನಿಮ್ಮ ಬದುಕನ್ನು ಕೂಡ ಸರ್ವನಾಶ ಮಾಡುತ್ತೆ. ಎಲ್ಲೋ ನಿಮಗೆ ಗೊತ್ತಿಲ್ದಿರ ನೀವೇ ನಿಮ್ಮ ಮೇಲೆ ಅನುಮಾನ ಪಡ್ಲಿಕ್ಕೆ ಶುರು ಮಾಡ್ತೀರಿ. ಇದು ನಾನೇನ ಅನ್ನೋ ಲೆವೆಲಿಗೆ ನೀವು ಬರ್ತೀರಿ. ಸೊ ಅಷ್ಟು ನಿಮಗೆ ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಆ ಕಾಯುವಿಕೆ ಇರಿಟೇಷನ್ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಪ್ರಾಕ್ಟಿಕಲಿ ನಿಮ್ಗೆ ಗೊತ್ತಿದೆ, ಒಬ್ಬ ವ್ಯಕ್ತಿಗೋಸ್ಕರ ನಾವು ಕಾಯ್ತಿರ್ಬೇಕಾದ್ರೆ ಆ ಪ್ರೀತಿ ಇನ್ನೊಂದಿಲ್ಲ ಅಂದರೆ ಅರ್ಧ ಗಂಟೆ 1 ತಾಸು ಕಾಯ್ತೀವಿ, ಅದ್ರ ಮೇಲೆ ಕಾಯಕ್ಕೆ ಆಗ್ತಿರಲ್ಲ ನಮಗೆ. ಯಾಕೆಂದರೆ ಮನಸ್ಸಿಗೆ ಅದೊಂಥರ ಇರಿಟೇಟ್ ಆಗ್ತಿರುತ್ತೆ. ಸೊ ಅಂಥದ್ರಲ್ಲಿ ನಿಮಗೆ ಸತ್ಯ ಗೊತ್ತಿರುತ್ತೆ, ಬೆಲೆಯೇ ಕೊಡ್ತಾ ಇಲ್ಲ ಅಂದಮೇಲೆ ಸೊ ಯಾಕೆ ಆ ವ್ಯಕ್ತಿಗೋಸ್ಕರ ಕಾಯ್ದು? ಯಾಕೆಂತ ಹೇಳಿದ್ರೆ ಈ ಕ್ಷಣ ಏನಿದೆಯಲ್ಲ, ಈ ಕ್ಷಣ ನಿಮ್ಮ ಕೈನಲ್ಲಿ, ಅದುವೇ ಮಾತ್ರ ಸತ್ಯ ಜಗತ್ತಲ್ಲಿ. ಇಲ್ಲದೇ ಇರೋ ನಾಳೆಗೋಸ್ಕರ ಎಲ್ಲೋ ಒಂದು ಕಡೆ ಕಾಯಬೇಡಿ. ಇಲ್ಲದೇ ಇರೋ ವ್ಯಕ್ತಿಗೋಸ್ಕರ ಎಲ್ಲೋ ಒಂದು ಕಡೆಗೆ ಮತ್ತೆ ಆ ಒಂದು ಆತ್ಮಾಭಿಮಾನ ಅಥವಾ ಎಲ್ಲೋ ಒಂದು ಕಡೆ ಎಕ್ಸ್ಪೆಕ್ಟೇಷನ್ ಅದಿಟ್ಕೊಂಡು ಬದುಕಬೇಡಿ. ಬಿಕಾಸ್ ಏನಂತ ಹೇಳಿದ್ರೆ ಆ ವ್ಯಕ್ತಿಗಳು ಸಪೋಸ್ ಬಂದರೆ ಅದು ನಿಮ್ಮ ಲಕ್, ನಿಮ್ಮ ಒಂದು ಹಣೆ ಬರ ಚೆನ್ನಾಗಿದೆ ಅಂತ ಅನ್ಕೊಳ್ಳೋಣ. ಆ ಥರ ವ್ಯಕ್ತಿಗಳು ಬದಲಾಗಿ ಬಂದರೆ ಯಾವ ವ್ಯಕ್ತಿಗೋಸ್ಕರನೂ ಕೂಡ ನಾವು ಬದಲಾವಣೆ ಮಾಡೋಕ್ಕಾಗಲ್ಲ. ನಿಮಗೆ ಬೆಲೆ ಕೊಡ್ತಾ ಇಲ್ಲ, ನಿಮಗೆ ಪ್ರೀತಿ ಮಾಡ್ತಿಲ್ಲ, ನಿಮಗೆ ಬ್ಲಾಕ್ ಮಾಡ್ತಾನೆ, ಮೆಸೇಜ್ ಮಾಡಲ್ಲ, ಕಾಲ್ ಮಾಡಲ್ಲ, ಅಂಥ ವ್ಯಕ್ತಿನ ಎಷ್ಟು ನೀವು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ? ಎಷ್ಟು ನೀವು ಪೀಡಿಸಿ ಅದನ್ನು ನನಗೆ ಫೋನ್ ಮಾಡಿ, ನನಗೆ ಕಾಲ್ ಮಾಡಿ, ನನಗೆ ಪ್ರೀತಿ ಮಾಡಿದ್ದು ಎಷ್ಟು ಕೇಳ್ಕೊಳಕ್ಕೆ ಸಾಧ್ಯ? ಕರೆಕ್ಟ್ ಅಲ್ವಾ? ಸೊ ಆ ಒಂದು ಕಾರಣಕ್ಕೆ ಬೆಲೆ ಕೊಡದೇ ಇರೋ ವ್ಯಕ್ತಿಗೋಸ್ಕರ ಯಾವತ್ತೂ ಕಾಯಬೇಡಿ. ಆ್ಯಂಡ್ ಅವರ ಭೇಟಿಗಾಗಿ ನಿರೀಕ್ಷೆ ಕೂಡ ಮಾಡಬೇಡಿ. ಆ ಭೇಟಿಗಾಗಿ ಏನು ನಿರೀಕ್ಷೆ ಮಾಡ್ತೀರಿ, ಏನು ಕಾಯ್ತಿರ್ತೀರಿ, ನಿಮ್ಮ ಬದುಕನ್ನು ಹಾಳು ಮಾಡುತ್ತೆ ಸ್ನೇಹಿತರೆ. ಸೊ ಏನಿದೆಯಲ್ಲ ಕೈನಲ್ಲಿ ವರ್ತಮಾನ ಸ್ಥಿತಿ ಏನಿದೆಯಲ್ಲ ಅದೇ ನಿಮ್ಮ ನಿಜವಾದ ಬದುಕು, ಅದೇ ಸತ್ಯ. ಅದನ್ನು ನೀವು ಒಪ್ಕೊಂಡು, ಆ ಸತ್ಯನ ಒಪ್ಕೊಂಡು ನೀವು ಮೂವ್ ಆನ್ ಆದರೆ ಮಾತ್ರ ನಿಮ್ಮ ಬದುಕಲ್ಲಿ ಎಲ್ಲೋ ನೀವು ಅಂದ್ಕೊಂಡಿದ್ದು ನೀವೇನು ಅಂದ್ಕೊಂಡಿರ್ತೀರಿ, ಲೈಕ್ ಆರೋಗ್ಯವಾಗಿರ್ಬೇಕು, ಹೀಗೆ ಮೂವ್ ಆನ್ ಆಗಬೇಕಂತ, ಆ ಬದುಕು ನಿಮಗೆ ಸಿಗುತ್ತಂತ ಹೇಳ್ತಾ ಇವತ್ತಿನ ಸಂಚಿಕೆ, ಇವತ್ತಿನ ಟಾಪಿಕ್ ಏನಿತ್ತು, ಚೆನ್ನಾಗಿತ್ತಾ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.